ಅನೇಕ ವಿಚಾರಗಳಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ಇದೇ 2013ರಲ್ಲಿ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಆಗ ಬರ್ತಾರೆ, ಕಾಂಗ್ರೆಸ್ನ ನಡೆ ಕೃಷ್ಣ ಕಡೆಗೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಹುಶಃ ಜ್ಞಾಪಕ ಇರಬೇಕು, ಕಾಂಗ್ರೆಸ್ನ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದವರು, ಆಣೆ ಪ್ರಮಾಣ ಮಾಡಿದವರು, ವರ್ಷಕ್ಕೆ 10,000 ಕೋಟಿ, 5 ವರ್ಷಕ್ಕೆ 50,000 ಕೋಟಿಯನ್ನ ಇಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದವರು. ಮತ್ತೇನಾಗುತ್ತೆ, UKP 3ನೇ ಹಂತ 17,000 ಕೋಟಿ ಅವತ್ತು ಸಂಪೂರ್ಣಗೊಳಿಸಬಹುದಾಗಿತ್ತು, 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ UKP 3ನೇ ಹಂತ. ಆದ್ರೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನವರು ಸಂಪೂರ್ಣ ಬಹುಮತದಿಂದ ಸರ್ಕಾರವನ್ನ ಮಾಡ್ತಾರೆ, ಆಡಳಿತವನ್ನ ಮಾಡ್ತಾರೆ. ಆದ್ರೆ ಕೊಟ್ಟಂತ ಭರವಸೆಯಲ್ಲಿ ಕನಿಷ್ಠ ಪಕ್ಷ ಅರ್ಧನಾದ್ರೂ ಭರವಸೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಕಾಂಗ್ರೆಸ್ನವರು. ಅವರು ಮಾಡಿದಂತ ಪಾಪದ ಫಲವೇ 17,000 ಕೋಟಿಗೆ ಇದ್ದಂತ ಒಂದು ಪ್ರಾಜೆಕ್ಟ್ ಕಾಸ್ಟ್ ಏನಿತ್ತು, ಆ ಕಾಸ್ಟ್ ಎಸ್ಕಿಲೇಷನ್ ಆಗಿ 87,000 ಕೋಟಿಗೆ ಇವತ್ತು ಹೋಗಿ ತಲುಪಿದೆ. ಹತ್ತತ್ರ 70,000 ಕೋಟಿಯಷ್ಟು 17,000 ಕೋಟಿಗೆ ಆಗ್ಬೇಕಾದಂತ ಕಾಮಗಾರಿ ಸಂಪೂರ್ಣ ಕಾಸ್ಟ್ ಎಸ್ಕಿಲೇಷನ್ ಆಗಿ ಗಗನಕ್ಕೆ ಹೋಗಿ ತಲುಪಿದೆ. ಮತ್ತೆ 2023 ಮೊನ್ನೆ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಒಂದು ಮಾತು ಕೊಡ್ತಾರೆ. ಏನ್ ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ನೆನೆಗುತ್ತಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ 2 ಲಕ್ಷ ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಅಂತ ಪ್ರಣಾಳಿಕೆಯಲ್ಲಿ ಇದೇ ಕಾಂಗ್ರೆಸ್ನವ್ರು ಹೇಳ್ಕೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ 40,000 ಕೋಟಿ. ಇಲ್ಲಿಯವರೆಗೂ ಎಷ್ಟು ಕೊಡಕ್ಕಾಗಿದೆ? ಜಲಸಂಪನ್ಮೂಲ ಇಲಾಖೆಯಿಂದ ನೀಡಬೇಕಾಗಿರ್ತಕ್ಕಂಥ ಹಣ ಏನು ನೀರಾವರಿಯ ಯೋಜನೆಗಳಿಗೆ, ಆ ಹಣವನ್ನು ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡು ಇವತ್ತು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ನೀರಾವರಿ ಯೋಜನೆಗಳಿಗೂ ಕೂಡ ಇವತ್ತು ಒಂದು ಸ್ಥಗಿತವನ್ನು ಹಾಕಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂದು ಸುವರ್ಣ ಯುಗ ಕರ್ನಾಟಕ ರಾಜ್ಯ ನೋಡಿದಂತ ದಿನಗಳು. ಬಹುಶಃ ಇವತ್ತು ನಾವು ನೀವು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತೇವೆ. 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಜೊತೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮಗಳಿರ್ಬೋದು, ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡದಂಥದ್ದು ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಪಾಪ ಬಹಳ ಜನ ನಮ್ಮನ್ನ ಹೀಯಾಳಿಸ್ತಾ ಇರ್ತಾರೆ, ಜನತಾದಳ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಕ್ ಆಗೋದಿಲ್ಲ ಅಂತ ವಿರೋಧಿಗಳಿಗೆ ಇವತ್ತು ಈ ವೇದಿಕೆ ಮೂಲಕ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸೈನಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಎಂತದ್ದು ಅಂತಕ್ಕಂಥದ್ದು ಮುಖ್ಯ. ನಮ್ಮ ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ಆ ದಾರಿ ಬಹುಶಃ ಮುಂದೊಂದು ದಿನ ಜನತಾದಳ ಪಕ್ಷವನ್ನ, ಜನತಾ ಸರ್ಕಾರ ಮತ್ತೆ NDA ಮಿತ್ರಕೂಟದ ಸರ್ಕಾರವನ್ನ ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಾಣ್ತೇವೆ. ಕುಮಾರಣ್ಣ ಅವರು ನಾಯಕರಷ್ಟೇ ಅಲ್ಲ, ಈಸ್ ಜಸ್ಟ್ ನಾಟ್ ಎ ಲೀಡರ್, ಈಸ್ ದ ಟೋಟಲ್ ಮೆಜಾರಿಟಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಸಾಬೀತು ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಬಹಳ ಜನ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯೂ ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇದ್ರು, ಸರ್ 3 ವರ್ಷ ಆಯ್ತು, ಯಾವಾಗ ಬೀದಿಗಿಳಿತೀರಿ, ಯಾವಾಗ ಹೋರಾಟ ಮಾಡ್ತೀರಿ, ಯಾವಾಗ ಕೈಗೆ ಎತ್ಕತ್ತೀರಿ? ಎಲ್ಲರೂ ಕೂಡ ಬೇಸತ್ತಿದ್ದಾರೆ, ನಿಮ್ಮ ಪಕ್ಷ ಯಾವಾಗ ಬೀದಿಗಿಳಿತೀರಿ ಅಂತ. ನಾವು ಒಂದು ಸ್ವಲ್ಪ ಸಮಯ ಕೊಡೋಣ ಅಂತ ಕಾಯ್ತಾ ಇದ್ವಿ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಕ್ಕಂಥ ಶಪಥವನ್ನ, ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ಸಮಯ
ಸಾಕಷ್ಟು ಮೀರೋಗಿದೆ. ಇನ್ನು ಮಾತನಾಡ್ತಕ್ಕಂಥದಕ್ಕೆ ಹಲವಾರು ವಿಚಾರಗಳಿದೆ. ಆದ್ರೆ ತಾವೆಲ್ಲರೂ ಕೂಡ ಬಹಳ ದೂರದಿಂದ ಬಂದಿದ್ದೀರಿ. ಮತ್ತೆ ತಾವೆಲ್ಲರೂ 70 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ತಾಯಂದುಗಳು ಜಾಸ್ತಿ ಜನ ಇದ್ದಾರೆ, ಹಿರಿಯಕರು ತುಂಬಾ ಜನ ಇದ್ದಾರೆ. ಯುವಕರೇನೋ 1-2 ಗಂಟೆ ತಡೆ ಆದ್ರೂ ಕೂಡ ಮನೆಗೆ ಹೋಗ್ತೀರಿ. ಆದ್ರೆ ಎಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಆಗ್ಬಾರ್ದು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸಮಯ 2.5 ಗಂಟೆ ಆಗಿದೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ದಯಮಾಡಿ ಯಾವ ರೀತಿ ತಾವೆಲ್ಲರೂ ಶಾಂತಿಯುತವಾಗಿ ಪ್ರೀತಿ, ಗೌರವ, ಅಭಿಮಾನದಿಂದ ಕೂತಿದ್ದೀರಿ, ಇದೇ ರೀತಿ ಎಲ್ಲರೂ ಕೂಡ ಕೂತು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.